ರಾಜು 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 ಏ ರಾಜು. ಹಾಂ ಏನು ಡಾರ್ಲಿಂಗ್, ಏನು? ರಾಜು ನೀನು ಆರಾಮದಿಲ್ಲ? ಯಾಕೋ ಏನು ಡಿಸ್ಟರ್ಬ್ ಆಗಿದೆಲ್ಲ? ನಾನು ಆಫೀಸಿಂದ ಬಂದಾಗಿಂದ ನೋಡತ್ತೇನೆ, ಯಾಕೋ ಯಾವುದಕ್ಕೂ ಒಟ್ಟೆ ಏನಿಲ್ಲ, ಬಂದು ಸೈಲೆಂಟಾಗಿ ಕುಂತ್ಬಿಟ್ಟಿದ್ದೆ. ಏನು ಆಫೀಸ್ನಾಗ ಏನಾದರೂ ಪ್ರೆಷರಾ? ಏನಾರು ಬಾಸ್ ಏನಾರು ಬೈದ್ರಾ? ಏನಾಯ್ತು? ಹಾಂ ಚೇಚೆ ಹಾಗೇನೇನಿಲ್ಲ, ಏನಿಲ್ಲ, ಸುಮ್ಮನೆ ಕೂತಿದ್ದೆ ಅಷ್ಟೇ. ಇಲ್ಲಪ್ಪ, ನನಗೇನು ಹಂಗೆ ಅನ್ನಿಸ್ವಲ್ತು. ನೀನು ಯಾವತ್ತೂ ಹಿಂಗಿದ್ದಿದ್ದು ನಾನು ನೋಡೇ ಇಲ್ಲ. ಯಾವಾಗಲೂ ನಕ್ಕೊಂತ ಆಡ್ಕೊಂತ ಇದ್ದತ್ತ, ಇವತ್ತು ಫುಲ್ ಸೈಲೆಂಟ್ ಆಗಿದೆ. ಅದು ಯಾಕೋ ಏನು? ಅದ ಯಾಕೋ ಸ್ವಲ್ಪ ತಲೆ ನೋಸಾಕತ್ತಿತ್ತು. ಯಾಕೋ ಏನೋ ಇವತ್ತು ಬಿಸಿಲು ಜಾಸ್ತಿ ಇರೋದಕ್ಕೆ ಏನೋ ತಲೆ ಸ್ವಲ್ಪ ಚಿಟಿ ಏನೋ ಕಟ್ಬಿಟ್ಟೈತಿ. ಹೌದಾ, ಸರಿ, ನಾ ಹೋಗಿ ಒಂಚೂರು ಕಾಫಿ ಮಾಡ್ಕೊಂಬರ್ತೀನಿ ತಗೋ. ಅಂದ್ರೆ ನೀನು ಸ್ವಲ್ಪ ತಲೆ ನೋವು ಕಮ್ಮಿ ಆಗುತ್ತೆ. ತಡಿ ಬಂದೆ. ಅಲ್ಲ, ನಾನು ಯಾಕೆ ಇಷ್ಟು ಡಿಸ್ಟರ್ಬ್ ಆಗೀನಿ? ಆಕೆ ಕಿವಿ ಕೇಳಿದ್ರೆ ಕೇಳವಲ್ತಕ್ಕ, ಆಕೆ ಬೇರೆ ಮಾಡ್ಕೊಂಡ್ರೆ ಮದುವೆ ಮಾಡ್ಕೊಳ್ಳಕ್ಕ. ಅಲ್ಲ, ನನಗೆ ಯಾಕೆ ಇಷ್ಟ್ಯಾಕೆ ನನಗೆ ಮನಸ್ಸಿಗೆ ಬಿಸಿ ಆಗತೈತಿ? ನನಗೆ ಈ ಹುಡುಗಿ ಫಿಕ್ಸ್ ಆಗಿಬಿಟ್ಟೈತಿ. ಈಗ ಈಕಿ ನಾನು ಮದುವೆ ಮಾಡ್ಕೋಬೇಕಂತನೂ ನಿರ್ಧಾರ ಆಗೈತಿ. ಆಮೇಲೆ ಇವ್ರಪ್ಪ ಅವನು ಅಪ್ಪ್ಯಾರ, ನಾನು ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಈಕಿನ ಮಾಡ್ಕೋತೆ ಅಂತ ಬಂದ್ಬಿಟ್ಟೀನಿ. ಈಗ ಯಾಕೆ ಈ ಆಲೋಚನೆ? ಈಗ ಯಾಕೆ ನನಗೊಂಥರ ಏನೋ ಸಮಾಧಾನ ಇಲ್ಲ, ಏನೋ ಕಳ್ಕೊಳಕತ್ತೀನಿ ಏನೋ ಅನ್ಸಾತೈತಲ್ಲ. ಯಪ್ಪ, ಈ ಹೆಂಗೆ ಸಮಾಧಾನ ಮಾಡ್ಕೋಬೇಕಂತನೂ ಗೊತ್ತಾಗೋಲ್ತು ನನಗೆ, ಯಾಕಂತನೂ ಗೊತ್ತಾಗೋಲ್ತು. ಅಲ್ಲ, ಒಂದ್ಸಲ ಮನೆ ಕಡೆ ಹೋಗಿ ಬರ್ಲೇನ? ಸುಮ್ಮನೆ ಹೋಗ್ಬರ್ತೀನಿ ತಡಿ. ಏನು ವಿಚಾರ ಹೆಂಗೆ ಸ್ವಲ್ಪ ಅವನ ಕೂಟ ಮಾತಾಡಿ ಒಂಚೂರು ಏನು ತಿಳ್ಕೊಂಬರ್ತೀನಿ ತಡಿ. ಯವಾ ಏನಪ್ಪ, ದಾರಿ ತಪ್ಪಿ ಬಂದಿಯಾ ಹೆಂಗೆ? ಮತ್ತೆ ಅವು ಅಂತ ಇದೆ, ಅವು ಅಲ್ಲ, ಅವು ಬೇಡ, ಅಪ್ಪ ಬೇಡ, ಏದು ಬೇಡ, ಮನಿ ಬೇಡ ಅಂತಂದೆಲ್ಲ, ಆಸ್ತಿ ಬೇಡ, ಏನು ಬೇಡ ಅಂತಂದು ಹೇಳೋಗಿದ್ದಿ. ಇವತ್ತೇನು ಕಾಲ ಏನು ಮರ್ತು ಈ ಕಡೆ ಬಂದ್ಬಿಟ್ವ ಹೆಂಗೆ? ಅಲ್ಲ, ನಿಮ್ಮಂಥ ದೊಡ್ಡ ಮನುಷ್ಯರು, ನಿಮ್ಮಂಥವ್ರು, ಇವರು ಎಜುಕೇಟೆಡ್ ಇದ್ದಾರು ನೀವು. ಅಲ್ಲ, ಓದಿರಿ ಪಾಪ, ನಮ್ಮಂಥ ಇಂಥವ್ರಂತಲ್ಲಿ ಏನಪ್ಪ ಏನು ಕೆಲಸ ಇರುತ್ತೆ? ಅಲ್ಲ, ನಮ್ಮನ್ನು ಭೇಟಿಯಾಗಂಥದ್ದು ಏನೈತಪ್ಪ ಅಂತದು? ಯವ್ವ, ಹಂಗೆ ಯಾಕಂತೀವಿ ಬಂದಿನಿ, ಹಂಗೆ ಮಾತು ಚುಚ್ಚಿ ಮಾತಾಡ್ತೀಯಲ್ಲ, ಎದಕ್ಕೆ ಹಂಗೆ ಮಾತಾಡ್ತೀನಿ ನೀನು? ಅಲ್ಲೋ ತಮ್ಮ, ಮತ್ತೆ ಈಗ ನಾನು ನಿನ್ನ ಮಗ ಅಂತ ಕರೀಲೋ ಏನು ಯಾರು ಅಂತಂದು ಕರೀಲೆ, ಏನಂತೇನೋ ತಿಳಿವಲ್ತಪ್ಪ. ಯಾಕಂದ್ರೆ ನಂಗೆ ಅಪ್ಪ ಅವ ಇಲ್ಲ, ಯಾರೂ ಇಲ್ಲ ಅಂತಂದು ಆಕಿ ಯಾರನ್ನ ಮಾಡ್ಕೋತಂತಂದು ಹೋಗಿಯಲ್ಲ, ಅದಕ್ಕಂದೆ. ಹೇಳಪ್ಪ, ಏನು ಬಂದದ ಕಾರಣ? ಯಾಕೆ ಕಾರಣ ಇದ್ರೆ ಬರ್ಬೇಕನ? ಇಲ್ಲ ಅಂದ್ರೆ ಬರ್ಬಾರ್ದನ್ನ? ನನ್ನ ಮನೆ ಇದು ಅವಾಗಿತ್ತು, ಈಗಿಲ್ಲ. ಅವಾಗ ಒಂದು ಕಾಲದಾಗ ನಿನ್ನ ಮನೆ ಆಗಿತ್ತು, ಆದರೆ ಈಗಿಲ್ಲ. ನೀ ಯಾವಾಗ ಮನೆ ಬೇಡ, ಅಪ್ಪವ ಬೇಡ, ಹೆಂಡತಿ ಬೇಡ ಅಂತಂದು ಅದೇನೋ ಕೊಟ್ಟಿಯಲ್ಲ ಪೇಪರ್, ಕೊಟ್ಟು ಹೋದ್ಮ್ಯಾಗ ಮುಗಿದು ಹೋತಪ್ಪ ನಿಮ್ಮದು ನಮ್ಮದು ಎಲ್ಲ ಋಣ ಅವಾಗ ಹರಿತು. ಮತ್ತೆ ನೀನು ಯಾವ ಸಂಬಂಧ ಏನು ಉಳಿದಿಲ್ಲ. ಈ ಸಂಬಂಧ ಹೇಳ್ಕೊಂಡು ನೀನು ಇಲ್ಲಿ ಬರೋದು ಏನು ಅವಶ್ಯಕತೆನೂ ಇಲ್ಲ. ಕೆಲಸ ಏನಾರು ಇದ್ರೆ ಹೇಳು. ಅದು ಯವ್ವ, ಅದು ಓ ಹಾಂ ಹಾಂ, ಈಗ ನೆನಪತ್ತು. ಅದ ಆ ಪೇಪರಿಗೆ ನಮ್ಮ ನೀಲನ್ ಕೈಲೇ ಸಹಿ ಮಾಡ್ಸಂತ ಹೇಳಿದ್ದಲ್ಲ, ಮಾಡಿಸಿಟ್ಟಿನಪ್ಪ. ನನಗೂ ಅದ ಬೇಕಿತ್ತು, ಮಾಡಿಸಿಟ್ಟಿನಿ, ತಂದು ಕೊಡು ಅಂತ ಹೇಳೇನೆ. ಅಯ್ಯ, ಅದಕ್ಕಲ್ಲವ ಬಂದಿದ್ದು. ಹಂಗೆ ಇಲ್ಲಿ ನನ್ನ ಗೆಳೆಯನ್ ಮಾತಾಡ್ಸಕ್ಕೆ ಬಂದಿದ್ನೆ, ಹಂಗೆ ಇಲ್ಲಿ ತನಕ ಬಂದೀನಿ, ಮನೆಗೆ ಹೋಗ್ಲಾರ್ದಂಗೆ ಹೆಂಗೆ ಹೋಗ್ಬೇಕಂತೇಳಿ ಬಂದಿದ್ದೆ ಅಷ್ಟೇ. ಹೌದನಪ್ಪ, ಗೆಳೆಯನ್ ಮಾತಾಡ್ಸಕ್ಕೆ ಬಂದಿದ್ದೇನೆ. ಅಪ್ಪ ಅವನೇನು ನೋಡೋಕ್ಕೇನಲ್ಲ, ಅಪ್ಪ ಸತ್ತಾರೋ ಬೈಕ್ಯಾರ, ನಿನಗೆ ಯಾಕೆ ಬೇಕು ಬೇಡ ಅಂದ್ಬಿಟ್ಟು ಹೋದತ್ತಾಗ ನಾನು ಸುಮ್ಮನೆ ಆಗ್ಬಿಟ್ಟಿನಿ. ನನಗೂ ಈಗ ಯಾರು ಕೇಳಿದ್ರೆ ಒಬ್ಬ ಮಗ ಅಂತ ಹೇಳ್ತೀನಪ್ಪ. ನಾವು ಹಂಗೆ ನೀ ಹೆಂಗೆ ಅಂತೀಯಲ್ಲ, ಈಗ ಹಂಗೆ ನೀನು ಗೆಳೆಯರ ಸಲ ಬಂದ್ಯಾ, ನಾವು ಒಬ್ಬ ಮಗನ ಸಲ ಬದುಕಿ ನೋಡಪ್ಪ. ಇಷ್ಟಪ್ಪ ನನಗೂ ನಿನಗೂ ವ್ಯತ್ಯಾಸ. ಹೋಲ್ ಬಿಡಿಯವ್ವ, ಬರೀ ಮಾತಾಡ್ತೀರ, ಚುಚ್ಚಿ ಮಾತಾಡತ್ತಿದ್ದಿ. ಅಪ್ಪಿಲ್ಲದನ ಹಂಗೆ ಯಾರು ಕಾಣವಲ್ರಲ್ಲ, ಎಲ್ಲದಾರ? ನಿಮ್ಮಪ್ಪ ಹೊಲಕ್ಕೆ ಹೋಗ್ಯಾನಪ್ಪ, ನಿಮ್ಮ ತಮ್ಮಂತೂ ಆಫೀಸ್ಗೆ ಹೋಗಿರ್ತಾನೆ, ನಿಮ್ಮ ತಮ್ಮನ ಹೆಂಡ್ತಿನೂ ಆಫೀಸ್ಗೆ ಹೋಗಿರ್ತಾಳೆ. ಮತ್ತು ಇನ್ಯಾರು ಕಾಣ್ಬೇಕು? ನಾನಿಲ್ಲೇ ಅದೇನೋ ಅಂತಾರಲ್ಲ, ಗುಡ್ಡು ಕುಂತಂಗೆ ಕುಂತೀನಲ್ಲ. ನಿಮ್ಮಮ್ಮ ಅಲ್ಲೇ ಎಲ್ಲ ಯಾರ್ದಾರು ಕೂಟ ಕಿವಿ ಕೇಳಲ್ಲ, ಏನೋ ಒಂದು ಮಾತಾಡ್ಕೊಂಡು ಏನೋ ಒಂದು ಸುದ್ದಿ ಹೇಳ್ಕೊಂಡು ಕುಂತವಳಲ್ಲಿ ಹೊರ ಕಟ್ಟಿಗೆ. ನೀ ಮತ್ತೆ ಯಾರು ಏನು ಕಾಣವಲ್ರ ಅಂದ್ರೆ ಮತ್ತೆ ಇಷ್ಟ ನೋಡಪ್ಪ. ಅಲ್ಲ, ಈಗ ನೀಲ ಇಲ್ಲಿ ಕಾಣವಲ್ಲಲ್ಲ, ಎಲ್ಲಿ ಮತ್ತೆ ಆ ಹುಡುಗನ ಕೂಟ ತಿರ್ಗಕ್ಕೆ ಹೋಗ್ಯಾಳ ಏನ? ಹುಡುಗನ ಕೂಟ ಬೇಸ್ ಮಜಾ ಮಾಡಕತ್ಬಿಟ್ಟಾಳ ಎಷ್ಟಿದೀತಿಕಿಗೆ. ಹಾಂ, ಈಗ ನಾನು ಕುಟ್ಯಾಗ ನೆಟ್ಟಗೆ ಇರಲಿಲ್ಲಲ್ಲ, ಈಗ ಹತ್ತು ಸಿಕ್ಬಿಟ್ಟನಲ್ಲ, ಈ ಬೇಸಿಕಿನ್ನ ಮಜಾ ಮಾಡ್ಸಕತ್ತಾನ. ಅದನ್ನ ಮದುವೆ ಮಾಡ್ಕೋಬೇಕಂತಂದು ಕುಣ್ಕೊಂತ ಆತನ ಜೊತೆಗೆ ಹರಡ್ಕೊಂತ ಅದಾಳ. ಈಗ ನೋಡು ಆಕೆ ಒಂಚೂರರ ನನ್ನ ಗಂಡ, ನನ್ನ ಮೊದಲೇ ಗಂಡ ಒಂಚೂರರ ಯಾವ್ದಾರು ಉಳ್ದತ್ತ ನೋಡಕ್ಕೀಗ ಎಷ್ಟಿದ ಬಿಡಾಡಿ. ಯಾಕಪ್ಪ ಏನೋ ಚಿಂತೆ ಮಾಡಕತ್ತೀಯಲ್ಲ? ಅದು ಏನಿಲ್ಲ ತಗೋಯೋ, ನಾ ಹೊಕ್ಕಿ ತಗೋ ಹಂಗಿದ್ರೆ. ಅಲ್ಲ ತಮ್ಮ, ತಡಿ, ಎದಕ್ಕೆ ಅಷ್ಟು ಅವಸರ ಮಾಡ್ತಿದ್ದಿ? ನಮ್ಮ ಮನೆಗೆ ಶತ್ರುಗಳು ಬಂದ್ರೂ ಅವ್ರಿಗೆ ಕುಂದ್ರಿಸಿ ನೀರು ಕೊಟ್ಟು ಉಪಚಾರ ಮಾಡಿ ಕಳಿಸ್ತೀವಿ. ಅಂಥದ್ರಾಗ ಒಂದು ಕಾಲದಾಗ ನೀನು ಈ ಮನೆ ಮಗ ಆಗಿದ್ದೆಲ್ಲ, ಇದಕ್ಕಾದ್ರೂ ತಡಿ, ಒಂಚೂರು ಬಿಸಿಲಾಗಿ ಬಂದಿದ್ದಿ, ತಣ್ಣನೊಂಚೂರು ನೀರ ಕುಡಿದು ಹೋಗು. ನೀಲಾ, ಯವ್ವ ಮಗಳ ನೀಲಾ, ಇಲ್ಲಿ ಯಾರ ಬಂದಾರ? ಒಂಚೂರು ತಣ್ಣನು ಹರವೇನೋ ನೀರು ತೊಗೊಂಬರ ಒಟ್ಟು. ಹ್ಞೂ ರೀ ಅತ್ತೀರ, ತರ್ತೀನಿ ರೀ. ಅಂದ್ರೆ ಈಕಿ ಮನ್ಯಾಗದಲ್ಲ ಯವ್ವ, ಎಷ್ಟು ಚಂದ ಕಿವಿ ಕೇಳ್ತಲ್ಲ. ಅಲ್ಲ, ವಾಪಸ್ ಉತ್ತರ ಕೊಟ್ಲು ಕಿವಿ ಕೇಳಿದ್ದಕ್ಕೆ. ಯವ್ವ, ಹಾಂ ತಗೋರಿ. ಅತ್ತೀರ, ನಿಮಗೆ ನೀರು
ಬೇಕೇನ್ರಿ? ಇಲ್ಲಿ ಬಿಡವ, ಬೇಡ, ಆಗಲ್ ಕುಡ್ದಿನಲ್ಲ, ನೀಡಿಕೆ ಆಗಿಲ್ಲ, ಇಲ್ಲಿ ಬಿಡು. ಅಲ್ಲ ಈಕೆ ನಾನು ನೋಡ್ಲಾರ್ದಂಗೆ ಅದಳಲ್ಲ. ಗಂಡ ಅಂದ್ರೆ ಒಂಚೂರು ಬಂದವ್ರಿ ಏನು ಆರಾಮದಿರೇನು ಹೆಂಗೆ ಏನು ಮಾತಾಡ್ಸೋಳು. ಯಾವುದೋ ಒಬ್ಬ ಅಪರಿಚಿತನ ಕೊಟ್ಟಾಗ ನಡ್ಕೊಂಡಂಗೆ ನಡ್ಕೊಳಕತ್ತಾಳ. ಅಲ್ಲ ಕುಡಿ ತಮ್ಮ, ಕ್ಲಾಸ್ ಹಿಡ್ಕೊಂಡಂಗ ನಿಂತಿಯಲ್ಲ. ಆಯ್ತು ತಗೋ ಇವ, ನಾ ಬರ್ತೀನಿ ತಗೋ. ಅಲ್ಲ ಯಪ್ಪ, ಮತ್ತೆ ಬರ್ತೀನಂತ ಯಾಕಂತಿದಿ? ನಿನಗೆ ಬೇಡಾಗಿದ್ದೆ, ಹೋಗ್ತೀನಂತ ಹೇಳು. ಆಯ್ತು ತಗೋ ಹೊಕ್ಕೀನಿ. ಅಲ್ಲ ಈಗರ ಒಂಚೂರರ ರೀ ನಿಂದಿರ್ರಿ ಆರಾಮದಿರೇನು ಒಂದೇನು ಮಾತಾಡ್ಸವಳ್ಳಲಿಕ್ಕಿ. ನೀ ಹೋಗುವ, ಹೋಗಿ ಏನು ಕೆಲಸ ಐತೆ ನೋಡ್ಕೋ ಹೋಗು. ಹ್ಞೂ ರೀ ಅತ್ತೇರ, ಬಾಡೆ ಊರು ಬಾಡೆ. ಇಂಥ ಬಂಗಾರದಂಥ ಹುಡುಗಿನ ಬಿಟ್ಟು ಆಕೆ ಯಾವಕ್ಕೆ ಚಮ್ಮಕ್ ಚಲ್ಲೊಂದು ಕಟ್ಕೊಳಕ್ ಹೊಂಟಾನ, ಚಮ್ಮಕ್ ಚಲ್ಲೊಂದು. ಬಾ ಮಾಡ್ತೀನಿ ಇನ್ನು.